ಹೆಚ್ಚು ಸ್ಫೂರ್ತಿಯಿದ್ದ ಮತ್ತೊಂದು ಹೊಸ ಪಕ್ಷ. ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ದುಡಿಯುತ್ತಿರುವ ಉದ್ಯೋಗಿಗಳು ನಿತ್ಯ ಕೆಲಸದ ಭಾಗವಾಗಿರುವ ಈ ಸಣ್ಣ ಸಣ್ಣ ಒತ್ತಡಗಳು, ಮೀಟಿಂಗ್ ಕಲ್ಚರ್, ಸುದೀರ್ಘ ಪ್ರೆಸೆಂಟೇಷನ್, ಕೆಲಸ, ವೈಯಕ್ತಿಕ ಜೀವನದ ನಡುವಿನ ಗಡಿಗಳ ಅಸ್ಪಷ್ಟತೆ ಮತ್ತಿತರ ಅಂಶಗಳು ಈಗ ಹಾಸ್ಯದ ರೂಪದಲ್ಲಿ ದೊಡ್ಡ ಆನ್ಲೈನ್ ಸಂಭಾಷಣೆಯಾಗಿ ಮಾರ್ಪಟ್ಟಿವೆ. ಸಾಮಾನ್ಯವಾಗಿ ಉದ್ಯೋಗಿಗಳಲ್ಲಿ ಅಂತರಂಗದಲ್ಲಿ ರೂಪುಗೊಳ್ಳುವ ಅಸಹನೆ ಈಗ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಒಂದು ಸಾರ್ವತ್ರಿಕ ಅನುಭವವಾಗಿ ಎಲ್ಲರನ್ನೂ ಪರಸ್ಪರ ಸಂಪರ್ಕಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಮೀಮ್ ಟ್ರೆಂಡ್ನಿಂದ ಪ್ರೇರಣೆ ಪಡೆದು ಕಾರ್ಪೊರೇಟ್ ಮಜ್ದೂರ್ ಜನತಾ ಪಾರ್ಟಿ ಎಂಬ ವಿಡಂಬನಾತ್ಮಕ ಅಭಿಯಾನ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಕಾರ್ಪೊರೇಟ್ ವಲಯದಲ್ಲಿ ದುಡಿಯುತ್ತಿರುವವರ ಬದುಕಿನಲ್ಲಿ ಒತ್ತಡ, ಆಯಾಸವನ್ನ ವಿಡಂಬನಾತ್ಮಕವಾಗಿ ರಾಜಕೀಯ ರೀತಿಯಲ್ಲಿ ಚಿತ್ರಿಸುವ ಈ ಟ್ರೆಂಡ್ ಮತ್ತಷ್ಟು ಚರ್ಚೆಗಳಿಗೆ ಕಾರಣವಾಗ್ತಿದೆ. ಗುರುಗಾಂವ್ ಮೂಲದ ಮಾಜಿ ಅಮೆಜಾನ್ ಉದ್ಯೋಗಿ ಶುಭಂ ಕುಮಾರ್ ಮಿತ್ತಲ್ ಲಿಂಕ್ಡ್ಇನ್ನಲ್ಲಿ ಮಾಡಿದ ಒಂದು ವಿಡಂಬನಾತ್ಮಕ ಪೋಸ್ಟ್ ಈಗ ವೈರಲ್ ಆಗಿದೆ. ಅವರು ಈ ಸಿಎಂಜಿಪಿಯನ್ನ ಆರಂಭಿಸಿ ವಿಡಂಬನಾತ್ಮಕ ಪ್ರಣಾಳಿಕೆಯನ್ನ ಹಂಚಿಕೊಂಡಿದ್ದಾರೆ. ಈ ಪೋಸ್ಟ್ ಉದ್ಯೋಗಿಗಳಲ್ಲಿನ ಆಯಾಸ, ಕೆಲಸದ ಒತ್ತಡ, ಕಾರ್ಪೊರೇಟ್ ಸಂಸ್ಕೃತಿಯ ಬಗೆಗಿನ ಅತೃಪ್ತಿ, ಅಸಮಾಧಾನವನ್ನ ಮೋಜಿನ ರಾಜಕೀಯ ರೀತಿಯಲ್ಲಿ ಅನಾವರಣಗೊಳಿಸಿದ್ದಾರೆ. ಕಾಕ್ರೋಚ್ ಪಾರ್ಟಿ ಮೀಮ್ ಟ್ರೆಂಡ್ನಿಂದ ಪ್ರೇರಿತವಾದ ಈ ಪರಿಕಲ್ಪನೆ ಕಾರ್ಪೊರೇಟ್ ಉದ್ಯೋಗಿಗಳ ದೈನಂದಿನ ಸಮಸ್ಯೆಗಳನ್ನ ತಮಾಷೆಯ ಪ್ರಣಾಳಿಕೆಯಾಗಿ ತೋರಿಸಲಾಗಿದೆ. ವಿಡಂಬನಾತ್ಮಕ ಪ್ರಣಾಳಿಕೆಯಲ್ಲಿ ಉದ್ಯೋಗಿಗಳಿಗೆ ಸಂಬಂಧಿಸಿದ ಹಲವಾರು ತಮಾಷೆಯ ಅಂಶಗಳನ್ನು ಹೊಂದಿದೆ. 5 ದಿನಗಳ ಕೆಲಸದ ವಾರವನ್ನ ಅನಗತ್ಯ ದೀರ್ಘ ಕೆಲಸದ ದಿನಗಳು ಎಂದು ಹೇಳಿರುವುದು, ಕ್ವಿಕ್ ಕಾಲ್ ಎಂಬ ಪದವನ್ನ ಕೆಲಸದ ಸ್ಥಳದ ಒತ್ತಡ ಎಂದು ಅಧಿಕೃತವಾಗಿ ಗುರುತಿಸುವ ಜೊತೆಗೆ ಕಂಪನಿಯ ಒಟ್ಟು ಪರಿಹಾರ ಮತ್ತು ಪಡೆದ ಸಂಬಳದ ನಡುವಿನ ವ್ಯತ್ಯಾಸಗಳ ಬಗ್ಗೆ ವಿಶೇಷ ತನಿಖೆ ನಡೆಸುವ ಬೇಡಿಕೆಗಳಿವೆ. ಇನ್ನೂ ಹೆಚ್ಚು ವಿಡಂಬನಾತ್ಮಕವಾಗಿ ಸತತವಾಗಿ 3 ಬಾರಿ ಉದ್ಯೋಗ ಕಳೆದುಕೊಂಡವರಿಗೆ ವಿಶೇಷ ಸ್ವಾತಂತ್ರ್ಯ ಹೋರಾಟಗಾರ ಪಿಂಚಣಿ ನೀಡಬೇಕು ಅಂತ ವಿಡಂಬನಾತ್ಮಕ ಪ್ರಣಾಳಿಕೆ ಉಲ್ಲೇಖಿಸುತ್ತೆ. 50ಕ್ಕೂ ಹೆಚ್ಚು ಸ್ಲೈಡ್ಗಳನ್ನು ಹೊಂದಿರುವ ಪಿಪಿಟಿಗಳು ಉದ್ಯೋಗಿಗಳ ಮಾನಸಿಕ ಒತ್ತಡಕ್ಕೆ ಕಾರಣವೆಂದು ಗುರುತಿಸಬೇಕು ಎಂದು ಅದು ಸೂಚಿಸಿದೆ. ನಾವು ಒಂದು ಕುಟುಂಬ ಎಂಬ HR ನುಡಿಗಟ್ಟು ಉದ್ಯೋಗಿಗಳನ್ನ ಮನವೊಲಿಸಲು ಅವರು ಬಳಸುವ ಭಾವನಾತ್ಮಕ ವಿಧಾನವೆಂದು ಅವರು ನೋಡಬೇಕು ಎಂದು ಅವರು ಉಲ್ಲೇಖಿಸುತ್ತಾರೆ. ಈ ಪೋಸ್ಟ್ ಸಾಮಾಜಿಕ ಮಾಧ್ಯಮದಲ್ಲಿ ತ್ವರಿತವಾಗಿ ವೈರಲ್ ಆಗ್ತಿದ್ದಂತೆ ಲಿಂಕ್ಡ್ಇನ್, ಇನ್ಸ್ಟಾಗ್ರಾಂನಲ್ಲಿ ಭಾರೀ ಪ್ರತಿಕ್ರಿಯೆ ಪಡೆಯುತ್ತಿದೆ. ಅನೇಕ ಮಂದಿ ಕಾರ್ಪೊರೇಟ್ ಉದ್ಯೋಗಿಗಳು ಈ ವಿಷಯಗಳು ತಮ್ಮ ದೈನಂದಿನ ಅನುಭವಗಳಿಗೆ ಬಹಳ ಹತ್ತಿರದಲ್ಲಿವೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಆದರೆ ಕೆಲವರು ಇದು ತಮಾಷೆಯಾಗಿದ್ದರೂ ಇದು ತುಂಬಾ ನಿಜ ಅಂತ ಹೇಳಿದ್ದಾರೆ. ಆದರೆ ಅಚ್ಚರಿ ಅಂದ್ರೆ ಕಾರ್ಪೊರೇಟ್ ಮಜ್ದೂರ್ ಜನತಾ ಪಾರ್ಟಿ ಎಂಬ ಹೆಸರಿನ ವೆಬ್ಸೈಟ್ ಕೂಡ ಪ್ರತ್ಯಕ್ಷವಾಗಿರೋದು ಟ್ರೆಂಡ್ ಮತ್ತಷ್ಟು ಆಸಕ್ತಿದಾಯಕವಾಗಿಸಿದೆ. ಆ ಸೈಟ್ನಲ್ಲಿ ಜಾಯಿನ್ ದಿ ಮೂವ್ಮೆಂಟ್ ಎಂಬ ಆಹ್ವಾನದೊಂದಿಗೆ ಈ ಸರಳ ಪೋಸ್ಟ್ನಿಂದ ದೊಡ್ಡ ಇಂಟರ್ನೆಟ್ ಅಭಿಯಾನವಾಗಿ ಮಾರ್ಪಟ್ಟಿದೆ. ಒಂದು ಸಾಮಾನ್ಯ ಲಿಂಕ್ಡ್ಇನ್ ವಿಡಂಬನಾತ್ಮಕ ಪೋಸ್ಟ್ ಆಗಿ ಪ್ರಾರಂಭವಾದದ್ದು ಈಗ ವೈರಲ್ ಸಾಮಾಜಿಕ ಮಾಧ್ಯಮ ಅಭಿಯಾನವಾಗಿ ಮಾರ್ಪಟ್ಟಿದೆ. ಅದು ಕಚೇರಿ ಸಂಸ್ಕೃತಿಯ ಬಗ್ಗೆ, ಕಾರ್ಪೊರೇಟ್ ಉದ್ಯೋಗಿಗಳ ಆಯಾಸ, ಕೆಲಸದ ಒತ್ತಡ ಮತ್ತು ಅತೃಪ್ತಿಯನ್ನ ಹಾಸ್ಯಮಯವಾಗಿ ಬಹಿರಂಗಪಡಿಸುತ್ತೆ. ಮತ್ತೊಂದು ಕಡೆ ಜನಪ್ರಿಯ ಹಾಸ್ಯ ನಟ ಅನ್ಮೋಲ್ ಗರ್ಗ್ ಕೂಡ ಅದೇ ವಿಷಯದ ಮೇಲೆ ವಿಡಿಯೋಗಳನ್ನು ಮಾಡುತ್ತಾ ಈ ಟ್ರೆಂಡ್ಗೆ ಮತ್ತಷ್ಟು ಪ್ರಚಾರ ಕಲ್ಪಿಸುತ್ತಿದ್ದಾರೆ. ಕಾರ್ಪೊರೇಟ್ ಜನತಾ ಪಕ್ಷ ಹೆಸರಿನಲ್ಲಿ ಕಾರ್ಪೊರೇಟ್ ಉದ್ಯೋಗಿಗಳು ಎದುರಿಸುತ್ತಿರುವ ಲೇ ಆಫ್ಗಳು, ಕಿರುಕುಳ, ಕಡಿಮೆ ವೇತನ ಏರಿಕೆ, ಟಾಕ್ಸಿಕ್ ವರ್ಕ್ ಕಲ್ಚರ್ ವಿರೋಧಿಸಲು ಅವರು ಈ ಅಭಿಯಾನವನ್ನ ಪ್ರಾರಂಭಿಸಿದ್ರು. ಆದರೆ ಅವರು ಇದಕ್ಕಾಗಿ ಕೆಲವು ಗುರಿಗಳನ್ನು ಹೊಂದಿದ್ದಾರೆ. ಲೇ ಆಫ್ ವಿಮೆ, ಉದ್ಯೋಗದಿಂದ ವಜಾಗೊಳಿಸಿದ ಸಂದರ್ಭದಲ್ಲಿ ಸರ್ಕಾರ ಅಥವಾ ಕಂಪನಿಗಳಿಗೆ ಭದ್ರತೆಯನ್ನು ಒದಗಿಸುವುದು. ಮೂನ್ ಲೈಟಿಂಗ್, ಒಬ್ಬ ಉದ್ಯೋಗಿ ಒಂದಕ್ಕಿಂತ ಹೆಚ್ಚು ಕಂಪನಿಗಳಿಗೆ ಕೆಲಸ ಮಾಡಲು ಅನುಮತಿಸುವುದು. ಕೆಲಸದ ಸಮಯ, ಕಚೇರಿ ಸಮಯದ ನಂತರ ಫೋನ್ ಕಾಲ್ಗಳು ಮತ್ತು ಇಮೇಲ್ಗಳನ್ನು ನಿರ್ಬಂಧಿಸುವುದು. ಸಂಬಳ ಹೆಚ್ಚಳ, ಹಣದುಬ್ಬರಕ್ಕಿಂತ ಹೆಚ್ಚಿನ ದರದಲ್ಲಿ ವೇತನ ಏರಿಕೆ ನೀಡುವುದು ಇವುಗಳಲ್ಲಿ ಸೇರಿವೆ. ಇದು ಕೇವಲ ಮೀಮ್ ಪುಟವಲ್ಲ, ಆದರೆ ಖಾಸಗಿ ವಲಯದ ಉದ್ಯೋಗಿಗಳ ಹಕ್ಕುಗಳಿಗಾಗಿ ಆಯೋಜಿಸಲಾದ
ಕಾರ್ಯಪಡೆಯ ಚಳುವಳಿಯಾಗಿದ್ದು ಅದು ವೈರಲ್ ಆಗಿದೆ. ಆದರೆ ಕೆಲವು ವೇದಿಕೆಗಳಲ್ಲಿ ಇದರ ಖಾತೆಗಳನ್ನು ನಿಷೇಧಿಸಲಾಗಿರುವುದರಿಂದ ನೌಕರರ ಒಗ್ಗಟ್ಟಿನಿಂದಾಗಿ ಇದು ಮತ್ತಷ್ಟು ಚರ್ಚೆಯ ವಿಷಯವಾಗಿದೆ. ಈ ಡಿಜಿಟಲ್ ಯುಗದಲ್ಲಿ ಯಾರಿಂದ ಯಾರು ಪ್ರೇರಣೆ ಪಡೆಯುತ್ತಾರೋ ದೇವರೇ ಬಲ್ಲ. ಕಾರ್ಪೊರೇಟ್ ಉದ್ಯೋಗಿಗಳು ದಂತದ ಅರಮನೆಯಲ್ಲಿ ಬದುಕುತ್ತಿದ್ದಾರೆ ಎಂದು ಜನಸಾಮಾನ್ಯರು ಇದುವರೆಗೆ ಭಾವಿಸಿದ್ರು. ಆದರೆ ಅವರ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಎನಿಸುತ್ತಿದೆ.